ನಿನ್ನೆ ಇಡೀ ದೇಶದಾದ್ಯಂತ ನೀಟ್ ಮರುಪರೀಕ್ಷೆ ಆಯಿತು. ವಿದೇಶದ 14 ಸೆಂಟ್ರಲ್ಲೂ ಕೂಡ ನೀಟ್ ಮರುಪರೀಕ್ಷೆ ಆಯಿತು. ಈ ಮರುಪರೀಕ್ಷೆ ಈಗ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ತೇಜಸ್ವಿ ಸೂರ್ಯ ವರ್ಸಸ್ ಪ್ರಿಯಾಂಕ್ ಖರ್ಗೆ ನಡುವೆ ಒಂದಿಷ್ಟು ವಾಕ್ ಸಮರ ನಡೆದಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ನಿನ್ನೆ ನೀಟ್ ಮರುಪರೀಕ್ಷೆ ಇತ್ತು. ಆ ಮರುಪರೀಕ್ಷೆಯ ಜೊತೆಗೇನೆ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವೂ ಕೂಡ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ನೀಟ್ ಪರೀಕ್ಷೆ ದಿನವೇ ಕೆಪಿಸಿಸಿ ಪದಗ್ರಹಣಕ್ಕೆ ಬಿಜೆಪಿ ಆಕ್ಷೇಪವನ್ನು ಈಗ ವ್ಯಕ್ತಪಡಿಸಿದೆ. ಟ್ರಾಫಿಕ್ ಜಾಮ್ ಉಂಟಾಯಿತು, ಹಾಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅನ್ನುವಂತಹ ಆರೋಪವನ್ನು ಬಿಜೆಪಿಗರು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಡ್ರಾಮಾ ಮಾಡ್ತಾ ಇದೆ ಅಂತ ತೇಜಸ್ವಿ ಸೂರ್ಯ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯಿಂದ ನಮಗೆ ಪಾಠ ಮಾಡುವ ಅವಶ್ಯಕತೆ ಇಲ್ಲ, ತೇಜಸ್ವಿ ಸೂರ್ಯ ಒಬ್ಬ ಖಾಲಿ ಟ್ರಂಕ್, ಈ ರೀತಿಯಾದಂತಹ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ. ವಾಕ್ ಸಮರಗಳು ನಡೆದಿದ್ದಾವೆ. ನೀಟ್ ವಿದ್ಯಾರ್ಥಿಗಳ ವಿಚಾರದಲ್ಲಿ ಅದೀಗ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಯಾಕಂದರೆ ನಿನ್ನೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಕೂಡ ಹೌದು. ಯಾಕಂದರೆ ಅರಮನೆ ಮೈದಾನದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಯಿತು. ಯಾಕಂದರೆ NTA ಭಾಳ ಸ್ಟ್ರಿಕ್ಟಲ್ಲಿ ಈ ಸಲ 1 ನಿಮಿಷ ತಡವಾಗಿ ಬಂದರೂ ಕೂಡ ಒಂದು ಪರೀಕ್ಷಾರ್ಥಿಗಳಿಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿತ್ತು. ಯಾಕಂದರೆ ಆಲ್ರೆಡಿ ಅದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಈ ಸಲ ಒಂಥರ ಯುದ್ಧಕ್ಕೆ ಯಾವ ರೀತಿ ಸನ್ನದ್ಧ ಆಗಬೇಕು ಆ ರೀತಿಯಾದಂತಹ ಒಂದು ಯುದ್ಧಕ್ಕೆ ಸನ್ನದ್ಧರಾಗಿದ್ದರು. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದರೆ ಅವರೆಲ್ಲ ಲೇಟಾಗಿ ಬಂದವರು. ಕಟ್ಟುನಿಟ್ಟಿನ ಕ್ರಮ 11:30ಯಿಂದ 1:30 ಒಳಗಡೆ ಬರಬೇಕು ಅಂತ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಅಲ್ಲಿ NTA ಸೂಚನೆಯನ್ನು ಕೊಟ್ಟಿತ್ತು. 1 ನಿಮಿಷ ತಡವಾಗಿ ಬಂದರೂ ಕೂಡ ಅಲ್ಲಿ ಕೊಠಡಿ ಒಳಗಡೆ ಸೇರಿಸಲ್ಲ ಅನ್ನುವಂತಹ ಮಾಹಿತಿ ಕೂಡ ಆಲ್ರೆಡಿ ಕೊಟ್ಟಿತ್ತು. ಹಾಗಾಗಿ ಈ ಬಾರಿಯ ಒಂದು ಮರುಪರೀಕ್ಷೆ ಆಲ್ರೆಡಿ ನಡೀತಾ ಇರೋದೇ ಮರುಪರೀಕ್ಷೆ. ಅದನ್ನು ನೀವು ಕಟ್ಟುನಿಟ್ಟಲ್ಲಿ ತೆಗೆದುಕೊಂಡಿಲ್ಲ ಅಂದರೆ ಅದು ನೇರವಾಗಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಆಗ್ತಾ ಇತ್ತು, ಜೊತೆಗೆ NTAಗೂ ಕಪ್ಪು ಚುಕ್ಕಿ ಆಗ್ತಾ ಇತ್ತು. ಹಾಗಾಗಿ ಯುದ್ಧಕ್ಕೆ ಯಾವ ರೀತಿ ಸೈನಿಕರು ಸಿದ್ಧರಾಗ್ತಾರಲ್ಲ ಅದೇ ರೀತಿಯಲ್ಲಿ IAF ಅಲ್ಲಿ ಅಂದರೆ ಇಂಡಿಯನ್ ಏರ್ ಫೋರ್ಸ್ ಬಳಕೆ ಮಾಡುವಂತಹ ಆ ಒಂದು ವಿಮಾನದಲ್ಲೇ ಅವೆಲ್ಲವೂ ಕೂಡ ಪ್ರಶ್ನೆ ಪತ್ರಿಕೆಗಳು ಬಂತು. ಭಾಳ ಕಟ್ಟುನಿಟ್ಟಿನ ಕ್ರಮ, ಜೊತೆಗೆ CC ಕ್ಯಾಮ್ರಾ, ಪೊಲೀಸ್ ಕಣ್ಗಾವಲು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡಿ, ನಿನ್ನೆಯ ಈ ಪದಗ್ರಹಣ ಕಾರ್ಯಕ್ರಮದಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಯಿತು. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕಾಗಲಿಲ್ಲ. ಇವತ್ತು ಇಟ್ಕೊಳ್ಬೋದಾಗಿತ್ತು ಪದಗ್ರಹಣ ಕಾರ್ಯಕ್ರಮನ. ಒಂದು ದಿವಸ ತಡವಾಗಿದ್ರೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ಒಂದು ಕಡೆ ಬಿಜೆಪಿಗರು, ಸ್ಪೆಷಲಿ ಸಂಸದ ತೇಜಸ್ವಿ ಸೂರ್ಯ ನೇರವಾಗಿ ಆರೋಪವನ್ನು ಮಾಡಿದರು. ಅದು ಈಗ ಮಾತಿನ ಚಕಮಕಿ, ವಾಕ್ ಸಮರಕ್ಕೆ ಕಾರಣ ಆಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತೇಜಸ್ವಿ ಸೂರ್ಯ ಒಬ್ಬ ಖಾಲಿ ಟ್ರಂಕ್, ಅವ್ರ ಮಾತಿಗೆ ಏನು ಜಾಸ್ತಿ ಆಸ್ಪದ ಕೊಡಬೇಕಾಗಿಲ್ಲ ಅಂತ ಈ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರದಲ್ಲಿ, ನೀಟ್ ವಿಚಾರದಲ್ಲೂ ಕೂಡ ರಾಜಕೀಯ ಬೇಳೆಯನ್ನು ಈಗ ತಮ್ಮ ಪಕ್ಷದ ನಾಯಕರು ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿಮ್ಮ ರಾಜಕೀಯ ಬೇಳೆಯನ್ನು ನೀವು ಬೇರೆ ಕಡೆ ಅದನ್ನು ಬೇಯಿಸ್ಕೊಳ್ಳಿ, ಆದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗುವಂತಹ ದೃಷ್ಟಿಯಲ್ಲಿ ಈ ರೀತಿಯಾದಂತಹ ಮಾತುಗಳು ಅದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಆಲ್ರೆಡಿ ಅವರು ಮರುಪರೀಕ್ಷೆಯನ್ನು ಬರಿತಾ ಇದ್ದಾರೆ. 16 ವರ್ಷದ ಪರಿಶ್ರಮ ಅದು. ಇನ್ನೊಂದು ಕಡೆ ನೋಡಿ, ಈ ಹಾಸನ್ ಟು ಯಶವಂತಪುರ ಬರ್ತಾ ಇರುವಂತಹ ರೈಲು ಅದು ನೆಲಮಂಗಲದ ಹತ್ರ ಒಂದು ಕಡೆ ಹಾಳಾಗಿ ಅಲ್ಲಿ ಸಮಸ್ಯೆ ಆಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಯಿತು. ಈ ಥರ ಒಂದಿಷ್ಟು ಬೇರೆ ಬೇರೆ ಕಡೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿರಾಸೆ ಆಗಿದೆ. ಇದ್ರ ಬಗ್ಗೆ ಸರ್ಕಾರ ಭಾಳ ಗಂಭೀರವಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಮ್ಮ ಸ್ಥಾನಕ್ಕೋಸ್ಕರ ಪೈಪೋಟಿ ನಡೀತಾ ಇದೆ. ಜೊತೆಗೆ ಜನರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲೇ ಭಾಳ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಸ್ಥಾನಕ್ಕೋಸ್ಕರ ನೀವು ಎಷ್ಟು ಕಚ್ಚಾಡ್ತೀರಾ, ಎಷ್ಟು ಕಿತ್ತಾಡ್ತೀರಾ, ಎಷ್ಟು ಒಂದು ಹುಷಾರಾಗಿ ಅದನ್ನು ಪಡ್ಕೊಳ್ಳೋಕ್ಕೆ ನೋಡ್ತೀರಾ, ಅದೇ ಜಾಗೃತೆ, ಅದೇ ಹುಷಾರು, ಇವೆಲ್ಲವೂ ಕೂಡ ನೀವು ಯಾಕೆ ಬೇರೆ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ, ಅವರ ಎಕ್ಸಾಮ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಗೊತ್ತಿಲ್ಲ. ಹಾಗಾದರೆ ಗೃಹ ಸಚಿವರು ಏನು ಮಾತಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ, ಬರೀ ನೋಡ್ಕೊಂಬರೋಣ. ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 90 ಪೇಪರ್ ಲೀಕ್ಸ್. ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಆಮೇಲೆ 3 ಜನ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ ನಿಜ. ಕಾರಣಗಳು ನಾನು ಬಹಿರಂಗವಾಗಿ ಹೇಳಿದ್ದೀನಿ.
ಒಬ್ರು ಮಾಗಡಿಯಿಂದ ಬರ್ತಾ ಇದ್ರು, ಮಾಗಡಿನಲ್ಲಿ ಇತ್ತ ನಮ್ದು ಇದ್ರಲ್ಲಿ ನಮ್ಮ ಕಾಂಗ್ರೆಸ್ ರ್ಯಾಲಿ. ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಂದಿದ್ರು, ಇನ್ನೊಬ್ರು ಆರ್ ಟಿ ನಗರಿಂದ ಬರ್ತಾ ಇದ್ರು ಅಂತ ಇದೆ. ಆಮೇಲೆ ನೀಟ್ ಬಹಳ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಇದೆ ಅಲ್ಲ, 11 ಗಂಟೆ ಗೇಟ್ ತೆಗಿತಾರೆ, 1:30 ಒಳಗೆ ಇರ್ಬೇಕು, 2.5 hours ಬಿಫೋರ್ ಇರ್ಬೇಕು ಅಂತ ಹೇಳಿದ್ರು ಕೂಡ ಕೆಲವು ಬಯೋಮೆಟ್ರಿಕ್ ಕೂಡ ಹಾಕೋಬೇಕು ಅಂತ ಇದೆ. ಬಹಳ ಸ್ಪಷ್ಟವಾದಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕೊಟ್ಟಿದ್ದಾರೆ. 720 ಜನನೋ ಏನೋ RC ಕಾಲೇಜ್ ನಲ್ಲಿ ಬರ್ದಿದ್ದಾರೆ, ಅದರಲ್ಲಿ 140 ಜನ ಆಬ್ಸೆಂಟ್ ಇದ್ರು. ಅವರೆಲ್ಲ ಹೆಂಗ್ ಹೋದ್ರು? ಮತ್ತೆ ನೋಡಿ, ರಾಜಕೀಯ ಮಾಡ್ಬೇಕು ಅಂದ್ರೆ ಸರಿಯಾಗಿ ಮಾಡಿ, ಲಾಜಿಕಲ್ ಆಗಿ ಮಾಡಿ. ಮತ್ ನೀವು ಫಸ್ಟ್ ಕ್ಷಮೆ ಕೇಳ್ರಪ್ಪ. ಈಗ ಡೆಲ್ಲಿನಲ್ಲಿ ಅಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಬಿಜೆಪಿ ಸರ್ಕಾರ ಕಾರಣನ? ಅಲ್ಲಿ ಮುಂಬೈನಲ್ಲೂ ಕೂಡ 4 ಜನ ಪರೇಲಲ್ಲಿ ಇರ್ಬಹುದು, ದೊಂಬಿವಿಲಿನಲ್ಲಿ ಇರ್ಬಹುದು, ಅಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ವಾ ಕಾರಣ? ಹಿಂದೆ UP ನಲ್ಲಿ ಟ್ರೈನ್ ಲೇಟ್ ಆಗಿ ಬಂತು ಅಂದ್ಬಿಟ್ಟು ಹೈಕೋರ್ಟ್ 9 ಲಕ್ಷ ಅವರಿಗೆ ಫೈನ್ ಹಾಕಿದೆ ರೈಲ್ವೇಸಿಗೆ. ರಾಜೀನಾಮೆ ಕೊಡ್ತೀರಾ ನೀವು? ಅಶ್ವಿನಿ ವೈಷ್ಣವ್ದು ಧರ್ಮೇಂದ್ರ ಪ್ರಧಾನ್ ಅವ್ರ ಲೀಕ್ ಆದ ತಕ್ಷಣ ನೀವು ರಾಜೀನಾಮೆ ಕೊಡ್ತೀರಾ? ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ಬಟ್ MP ಸರ್, ಲೋಕಸಭಾ MP ಈ ರೀತಿ ಅಲಿಗೇಷನ್ ಮಾಡ್ತಿರೋದು. ಪ್ರಧಾನ ಮಂತ್ರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದ್ರೆ ಅಂತವ್ರೆ ಆರ್ಸ್ ಬರ್ತಾರೆ. ಬನ್ನಿ ನೋಡಿ, ಬಿಜೆಪಿ ಅವರ ಏನು